ನಮಸ್ತೆ ಕರ್ನಾಟಕ. ನಾನು ಮತ್ತು ನನ್ನ ಫ್ರೆಂಡು ಬೆಳಿಗ್ಗೆ 5 ಗಂಟೆಗೇ ಮೈಸೂರಿಂದ ಮಾದಪ್ಪನ ಬೆಟ್ಟಕ್ಕೆ ಹೊರಟಿದ್ದೀವಿ. ತುಂಬ ಚಳಿ ಇದೆ, ಗಾಡಿ ಓಡಿಸೋ ಕಷ್ಟ ಆಗ್ತಾಯಿತ್ತು. ನಾವು ಈ ವಿಡಿಯೋದಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟದ ಬಗ್ಗೆ ಮಾಹಿತಿ ಕೊಡ್ತೀವಿ. ದೇವಸ್ಥಾನ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ತೆರೆದಿರುತ್ತೆ. ವಿಶೇಷ ದಿನಗಳಲ್ಲಿ ಸಮಯ ಬದಲಾಗಬಹುದು. ಟಿ ನರಸೀಪುರದಲ್ಲಿ ಕಾಫಿ ಕುಡ್ಕೊಂಡು ಮತ್ತು ಎಲ್ಲೂ ನಿಲ್ಲಿಸ್ದೆ ಆನ್ ದ ವೇ ಅನ್ನೂರಿನಲ್ಲಿ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಬೆಟ್ಟಕ್ಕೆ ಹೊರಟ್ವಿ. ಸೊ ಬೆಟ್ಟದ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ ಕೂಡ ವ್ಯವಸ್ಥೆ ಇರುತ್ತದೆ. ದೇವಸ್ಥಾನದಿಂದ ವ್ಯವಸ್ಥೆ ಇರುತ್ತದೆ. ಯಾರಾದರೂ ಬೆಟ್ಟದಲ್ಲೇ ಆಲ್ಟ್ ಆಗ್ತೀನಿ ಅಂತ ಹೇಳಿದ್ರೆ ವಸತಿ ವ್ಯವಸ್ಥೆ ಕೂಡ ಇರುತ್ತದೆ. ನೀವು ಮಾಹಿತಿ ಕೇಂದ್ರದಲ್ಲಿ ವಿಚಾರಿಸಿ ನೀವು ರೂಮ್ ಕೂಡ ಬುಕ್ ಮಾಡ್ಬೋದು. ಇಲ್ಲ ಆನ್ಲೈನಲ್ಲಿ ಕೂಡ ನೀವು ರೂಮ್ ಬುಕ್ ಮಾಡ್ಬೋದು. ಬೇಗನೆ ದರ್ಶನ ಆಯಿತು ಮತ್ತು ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ದೇವಸ್ಥಾನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ, ಪ್ಲ್ಯಾಸ್ಟಿಕ್ಕನ್ನು ಉಪಯೋಗಿಸಬೇಡಿ. ಯಾರಾದರೂ ರಥೋತ್ಸವ ಸೇವೆ ಮಾಡಿಸ್ಬೇಕು ಅಂತ ಇರೋರು ಬಂಗಾರ ರಥೋತ್ಸವಕ್ಕೆ 3,001 ರೂಪಾಯಿ ಇರುತ್ತೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳ್ಳಿ ರಥೋತ್ಸವದ ಸಮಯ ನಮಗೆ ಮಾಹಿತಿ ಇಲ್ಲ, ಅದಕ್ಕೆ ನಾನು ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನೀವು ಇದನ್ನು ಅಲ್ಲೇ ದೇವಸ್ಥಾನದಲ್ಲೇ ವಿಚಾರಿಸಿ, ಅಲ್ಲೇ ನಿಮಗೆ ಅವರು ಮಾಹಿತಿ ಹೇಳ್ತಾರೆ. ಇನ್ನು ಹುಲಿ ವಾಹನ, ಬಸವ ವಾಹನ, ರುದ್ರಾಕ್ಷಿ ವಾಹನ 300 ರೂಪಾಯಿ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ, ಮಧ್ಯಾಹ್ನ 12:30ಯಿಂದ 2 ಗಂಟೆ, ಸಂಜೆ 4:30ಯಿಂದ 6 ಗಂಟೆ ತನಕ ಇರುತ್ತೆ. ನಾವು ಇದೇ ತರಹ ದೇವಸ್ಥಾನದ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ನಿಮ್ಗೆ ಕೊಡ್ತೀವಿ. ನಮ್ಮ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಕರ್ನಾಟಕ.